ಪೊಲೀಸರಿಂದ ಮಡೆನೂರು ಮನು ಮೊಬೈಲ್ ಸೀಸ್ ಆಗಿದೆ. ಖಾಸಗಿ ವಿಡಿಯೋ ಚಿತ್ರೀಕರಿಸಿದ್ದಾಗಿ ಸಂತ್ರಸ್ತೆ ಆರೋಪ ಮಾಡಿದ್ರು. ಮನು ಮೊಬೈಲ್ನಲ್ಲೇನಾದರೂ ಆ ಖಾಸಗಿ ವಿಡಿಯೋ ಸಿಕ್ಕರೆ ಕಷ್ಟ, ಬಟ್ ಇದುವರೆಗೂ ಪತ್ತೆಯಾಗಿಲ್ಲ. ಫೋಟೋ ವಿಡಿಯೋ ಮಾತ್ರ ಅಲ್ಲ, ಕಂಪ್ಲೀಟ್ ಇಡೀ ಮೊಬೈಲನ್ನು ಪರಿಶೀಲನೆಗೆ ಒಳಪಡಿಸ್ತಾ ಇದ್ದಾರೆ. ಮನು ಮತ್ತೆ ಸಂತ್ರಸ್ತೆ ನಡುವಿನ ವಾಟ್ಸಪ್ ಚಾಟ್, ಆ ಚಾಟ್ ಹಿಸ್ಟ್ರಿ ಏನಿದೆ ಅದನ್ನು ಕೂಡ ಪರಿಶೀಲಿಸ್ತಾ ಇದ್ದಾರೆ. ಮನು ಮೊಬೈಲ್ನ FSLಗೆ ಕಳುಹಿಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಒಂದು ವೇಳೆ ಏನಾದರೂ ವಿಡಿಯೋ ಇದ್ದಿದ್ದು ಡಿಲೀಟ್ ಆಗಿದ್ರೆ ಅದನ್ನ ರಿಟ್ರೀವ್ ಮಾಡೋದಕ್ಕೆ FSLಗೆ ರವಾನೆ ಮಾಡೋದಕ್ಕೆ ಪೊಲೀಸರು ಸಜ್ಜಾಗಿದ್ದಾರೆ. ಪ್ರಜ್ವಲ್, ಸಂತ್ರಸ್ತೆ ದೂರು ದಾಖಲಿಸೋ ಸಂದರ್ಭದಲ್ಲಿ ಬಹಳಷ್ಟು ಅಂಶಗಳನ್ನು ಹೇಳಿದ್ರು. ಅದರಲ್ಲಿ ತನ್ನ ಖಾಸಗಿ ವಿಡಿಯೋಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ದ ಅನ್ನೋ ಆರೋಪ ಕೂಡ ಒಂದು. ಸೊ ಹೇಗಾಗ್ತಾ ಇದೆ ಇನ್ವೆಸ್ಟಿಗೇಷನ್? ವಿಜಯ್, ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಕೂಡ ಟೆಕ್ನಿಕಲ್ ಆಯಾಮದಲ್ಲಿ ತನಿಖೆಯನ್ನು ಮುಂದುವರಿಸ್ತಾ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ, ಸಂತ್ರಸ್ತ ಯುವತಿ ಹೇಳಿರುವಂತಹ ಒಂದು ಸ್ಟೇಟ್ಮೆಂಟ್ ಏನಿದೆ, ಅಂದ್ರೆ ಖಾಸಗಿ ವಿಡಿಯೋನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಏನಿತ್ತು, ಆ ಒಂದು ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಮನು ಅವರ ಮೊಬೈಲನ್ನು ಈಗಾಗಲೇ ಸೀಸ್ ಮಾಡಲಾಗಿರುವಂಥದ್ದು. ಅದರ ಪ್ರಾಥಮಿಕವಾಗಿ ಅದರ ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಆದರೆ ಅದರಲ್ಲಿ ಪ್ರಾಥಮಿಕವಾಗಿ ಯಾವುದೇ ಒಂದು ವಿಡಿಯೋ ಕೂಡ ಲಭ್ಯವಾಗಿಲ್ಲ, ಹಾಗೆ ಅಶ್ಲೀಲ ಫೋಟೋ ಕೂಡ ಲಭ್ಯವಾಗಿಲ್ಲ. ಹಾಗಾಗಿ ಇದು ಡಿಲೀಟ್ ಆಗಿರುವಂತಹ ಒಂದು ಸಾಧ್ಯತೆಯು ಕೂಡ ಇಲ್ಲಿ ದಟ್ಟವಾಗಿದೆ ಅಂತ ಹೇಳ್ಬೋದು. ಅದನ್ನು ರಿಟ್ರೀವ್ ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ. ರಿಟ್ರೀವ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ FSLಗೆ ಕಳುಹಿಸಿಕೊಡುವಂತಹ ಒಂದು ಕೆಲಸವನ್ನ ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾವ ಡಾಟಾಗಳು ರಿಟ್ರೀವ್ ಆಗುತ್ತೆ ಅನ್ನೋದ್ರ ಆಧಾರದ ಮೇಲೆ ಈ ಒಂದು ಪ್ರಕರಣ ಕೂಡ ನಿಂತಿರುತ್ತೆ. ಅದೇ ರೀತಿಯಲ್ಲಿ ಸಂತ್ರಸ್ತ ಯುವತಿಗೂ ಕೂಡ ನೋಟಿಸ್ ಕೊಡುವಂತಹ ಒಂದು ಸಾಧ್ಯತೆ ಇರುತ್ತೆ. ಅಂದ್ರೆ ಅವರು ಮಾಡಿರುವಂತಹ ಒಂದು ಆರೋಪಗಳಿಗೆ ಸಂಬಂಧಪಟ್ಟಂತೆ ಆ ವಿಡಿಯೋವನ್ನ ನಿಮಗೆ ಏನಾದರೂ ತೋರಿಸಿದ್ರಾ, ಇದೇ ಮೊಬೈಲ್ನಲ್ಲಿ ಆ ವಿಡಿಯೋವನ್ನ ತೋರಿಸಿದ್ದ ಅಥವಾ ಬೇರೆ ಯಾವುದಾದ್ರೂ ಮೊಬೈಲ್ನಲ್ಲಿ ವಿಡಿಯೋವನ್ನ ತೋರಿಸಿದ್ರಾ, ಯಾವ ಸಮಯದಲ್ಲಿ ಆ ಒಂದು ವಿಡಿಯೋವನ್ನ ತೋರಿಸಿದ್ರು ಅನ್ನೋದ್ರ ಬಗ್ಗೆ ಕೂಡ ಅವರಿಂದ ಸ್ಪಷ್ಟನೆಯನ್ನ ಪಡೆಯುವಂತಹ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ, ಈ ಪ್ರಕರಣದಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಏನಿದೆ ಇದು ಪ್ರಮುಖವಾಗ್ತಾ ಹೋಗುತ್ತೆ. ಟೆಕ್ನಿಕಲ್ ಎವಿಡೆನ್ಸ್ ಮುಖಾಂತರವಾಗಿ ಈ ಒಂದು ಪ್ರಕರಣವನ್ನು ಕೂಡ ಪೊಲೀಸರು ತನಿಖೆಯನ್ನು ಮಾಡಬೇಕಾಗಿರುವಂಥದ್ದು. ಕಾರಣ, ಈ ಒಂದು ಪ್ರಕರಣ ನಡೆದು ಸಾಕಷ್ಟು ವರ್ಷಗಳೇ ಕಳೆದಿದೆ, ಅಂದ್ರೆ ಸುಮಾರು 3 ರಿಂದ 4 ವರ್ಷಗಳು ಕಳೆದಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗ ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಎವಿಡೆನ್ಸ್ ಅನ್ನು ಕಲೆ ಹಾಕುವಂಥದ್ದು ಕಷ್ಟ ಆಗೋದ್ರಿಂದಾಗಿ ಮೊಬೈಲ್ ಮುಖಾಂತರವಾಗಿ ವಾಟ್ಸ್ಆಪ್ ಚಾಟ್ ಆಗಿರ್ಬೋದು ಅಥವಾ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿರುವಂಥದ್ದಾಗಿರ್ಬೋದು, ಇದ್ಯಾವುದಾದ್ರೂ ಇದೆಯಾ ಅದೆಲ್ಲವನ್ನು ಕೂಡ ರಿಟ್ರೀವ್ ಮಾಡುವಂಥ ಒಂದು ಕೆಲಸವನ್ನ ಪೊಲೀಸರು ಮಾಡ್ತಾ ಹೋಗ್ತಾರೆ. ಯಾವಾಗ ಟೆಕ್ನಿಕಲ್ ಎವಿಡೆನ್ಸ್ಗಳ ಮುಖಾಂತರವಾಗಿಯೂ ಕೂಡ ಮನು ಅವರನ್ನು ವಿಚಾರಣೆ ಮಾಡುವಂಥ ಒಂದು ಕೆಲಸವನ್ನ ಮಾಡ್ತಾರೆ. ಆದರೆ ಇಲ್ಲಿ ಸಂತ್ರಸ್ತ ಯುವತಿ ಹೇಳ್ತಾ ಇರುವಂತೆ ಆ ಒಂದು ವಿಡಿಯೋ ಇದ್ದಿದ್ದು ಅದೇನು ಡಿಲೀಟ್ ಆಗಿದ್ರೆ ಆ ಒಂದು ವಿಡಿಯೋವನ್ನು ಚಿತ್ರೀಕರಿಸಿದ್ದು ಯಾವಾಗ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾಗ್ತಾ ಹೋಗುತ್ತೆ. ಆ ಬಗ್ಗೆ ನಿಮ್ಮ ಬಳಿ ಬೇರೆ ಇನ್ನೂ ಹೆಚ್ಚಿಗೆ ಏನಾದರೂ ಮಾಹಿತಿ ಇದೆಯಾ ಅನ್ನೋದನ್ನ ಕೂಡ ಸಂತ್ರಸ್ತ ಯುವತಿಯಿಂದ ಪೊಲೀಸರು ಅಂದ್ರೆ ಆ ವಿವರಣೆಯನ್ನು ಪಡೆಯುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಆ ವಿವರಣೆಗೆ ಸಂಬಂಧಪಟ್ಟಂತೆ ಮನುವನ್ನು ಕೂಡ ವಿಚಾರಣೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಈಗ ಪ್ರಾಥಮಿಕವಾಗಿ ಮೊಬೈಲ್ನಲ್ಲಿ ಯಾವುದೇ ಒಂದು ಅಶ್ಲೀಲ ವಿಡಿಯೋ ಪತ್ತೆಯಾಗಿಲ್ಲ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಯಾವುದೇ ಒಬ್ಬ ಆರೋಪಿ ಆಗಿರ್ಬೋದು ತನ್ನ ಮೊಬೈಲ್ನಲ್ಲಿ ಖಾಸಗಿ ವಿಡಿಯೋಗಳು ಏನಾದರೂ ಇದ್ರೂ ಕೂಡ ಅದನ್ನ ಡಿಲೀಟ್ ಮಾಡುವಂಥ ಒಂದು ಕೆಲಸವನ್ನ ಮಾಡ್ತಾರೆ. ಯಾಕೆಂದ್ರೆ ಪೊಲೀಸರು ವಿಚಾರಣೆಗೆ ಕರೆದಂಥ ಸಂದರ್ಭದಲ್ಲಿ ಮೊಬೈಲನ್ನು ಸೀಸ್ ಮಾಡ್ತಾರೆ ಅನ್ನುವಂಥದ್ದೇನಿದೆ ಅದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ಹಾಗಾಗಿ ಆ ವಿಡಿಯೋವನ್ನ ಡಿಲೀಟ್ ಮಾಡಿರಲೂಬಹುದು. ಒಂದೊಮ್ಮೆ ಆ FSLಗೆ ಕಳಿಸಿದಂಥ ಸಂದರ್ಭದಲ್ಲಿ ಆ ವಿಡಿಯೋ ಏನಾದರೂ ರಿಟ್ರೀವ್ ಆಯಿತು ಅಂತ ಹೇಳಿದ್ರೆ ಈ ಪ್ರಕರಣಕ್ಕೆ ಮತ್ತಷ್ಟು ಬಲ ಸಿಗುವಂಥ ಒಂದು ಸಾಧ್ಯತೆಯು ಕೂಡ ದಟ್ಟವಾಗಿರುತ್ತೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.